ಓ 50ನೇ ಸಿನಿಮಾ ಆ್ಯಕ್ಷನ್ ಕ್ವೀನ್ ಆಗ್ಬಿಟ್ಟಿದ್ದಾರೆ. ಓ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಷನ್ನು ಭಾಳ ಚೆನ್ನಾಗಿದೆ. ಇದು 2-3 ಆ್ಯಕ್ಷನ್ ಇರಬೇಕಲ್ಲ. ಇದೆ ಹೆವಿ ಆಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ ಓಕೆ ವಾರ್ ಗುಡ್. ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗುವಂಥ ಸಿನಿಮಾ. ತೀಕ್ಷ್ಣವಾಗಿ ನೋಡ್ತಾ ಇದೆಯಾ ಇಡೀ ಸಿನಿಮಾ ಫುಲ್ಲು. ಗುಡ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಚೇಂಜ್. ಆ್ಯಕ್ಚುಲಿ ಪ್ರಿಯಾಂಕಾಗ್ ಅವರು ಒಂದು ಕಂಪ್ಲೀಟ್ಲಿ ಚೇಂಜ್. ಗುಡ್. ಒಂಥರ ಆ್ಯಕ್ಷನ್ ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈ ಥರ ಮಾಡಿದ್ರೆ ಭಯ ಆಗುತ್ತೆ. ಬಟ್ ಕನ್ವಿನ್ಸಿಂಗ್ ಆಗಿದೆ, ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಇವಾಗ. ನೋಡಿ ಕಪಾಲಿಲ್ ಅಲ್ವಾ? ಒಳ್ಳೆ ಮೆಮೊರೀಸ್ ಇದೆ. ಒಳ್ಳೆ ಮೆಮೊರೀಸ್ ಇಲ್ಲಿ. ಇಷ್ಟು ವರ್ಷ ಆಗೋಯ್ತಲ್ವಾ? ಅಯ್ಯೋ ಇದಕ್ಕಿಂತ ಜಾಸ್ತಿ ಟಫ್. ನೋಡಿ ಅದೇ ಹೇಳಿದ್ವಿ, ಎಷ್ಟು ಟ್ರಾನ್ಸ್ಫಾರ್ಮೇಷನ್. ಸೂಪರ್. ಎಲ್ಲ ಈ ಥರ ಡೈರೆಕ್ಟರ್ಗಳಿಗೆ ಇಮ್ಯಾಜಿನೇಷನ್. ಗುಡ್. ಒಳ್ಳೇದಾಗಲಿ ಇವರೇ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ರು ಫೋಟೋಗ್ರಫಿ ಎಲ್ಲ. ಗುಡ್ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾ. ಗಾಡ್ ಬ್ಲೆಸ್ ಯು. ಓಕೆ ಓಕೆ ಯಾ ಮಾತಾಡಿ. ಡಿಟೆಕ್ಟಿವ್ ತೀಕ್ಷ್ಣ ಆ್ಯಕ್ಚುಲಿ ಇದು ನಂದು 4ನೇ ಸಿನಿಮಾ. ತುಂಬ ಫ್ರೇಮ್ ಟು ಫ್ರೇಮ್ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ನನ್ನ ಆರ್ಟ್ ಡೈರೆಕ್ಟ್ರು ನವೀನ್ ಕುಮಾರ್ BM ಅಂತ, ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸೆಟ್ಟಿನ ಪ್ರತಿಯೊಂದು ಇದು ಮಾಡಿದ್ದಾರೆ. ಮತ್ತು ನಮ್ಮ ಲೈಟ್ ಹುಡುಗರು ಪ್ರತಿಯೊಂದು ಫ್ರೇಮು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀವಿ. ಆಡಿಯನ್ಸ್ಗೆ ಪ್ರತಿಯೊಂದು ಕ್ಯಾಮ್ರಾವರೆಗೂ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಜನನೂ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ಸಿನಿಮಾ ಒಂದು 50ನೇ ಸಿನಿಮಾ ಪ್ರಿಯಾಂಕಾ ಮೇಡಮ್ದು. ನಾನು ಇಂಟರ್ವ್ಯೂ ಹೇಳ್ದಂಗೆ ಇದು ಬುದ್ಧಿ ಮೇಲೆ ಹೋಗುತ್ತೆ ಸಿನಿಮಾ. ಯಾಕೆಂದರೆ ಪ್ರತಿಯೊಬ್ಬರು ಅಷ್ಟೇ ಒಂದು ಜನರ ಅಂತ ಬಂದಾಗ ಒಂದು ತೀಕ್ಷ್ಣ ಬುದ್ಧಿ ಕ್ಯಾರೆಕ್ಟ್ ಇಟ್ಕೊಂಡೇ ಇದನ್ನು ಮಾಡಿದ್ದೀವಿ. ಅವಾಗಲೇ ಹೇಳ್ದಂಗೆ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಅಳಿಸ್ಬೇಕಾದ್ರೆ ಉಳಿಬೇಕಾದ್ರೆ ತೀಕ್ಷ್ಣತೆ ಬೇಕು. ಇಡೀ ಸಿನಿಮಾ ಓವರಾಲ್ ನಾವು ಏನಂತಂದರೆ ಒಂದು ಸಮಾಜ ನಡೆಯುವಂಥ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮೇಲೆ ಇಡೀ ಸಿನಿಮಾನ ತಗೊಂಡೋಗಿ ಕೂರಿಸಿದ್ದೀವಿ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನೊಬ್ಬ ಸೆಟ್ ಬಾಯ್ ಆಗಿ ಇವತ್ತೊಂದು 50ನೇ ಸಿನಿಮಾ ಮಾಡಿದ್ದೀನಿ ಅಂದರೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನಾನು ಎಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ದೇ ನನ್ನ ಕೆಲವೊಂದು ಕೆಲಸಗಳನ್ನ ನೋಡಿ ಸೆಟ್ಟಲ್ಲಿ ನೋಡಿ ಇವತ್ತು 50ನೇ ಸಿನಿಮಾ ಕೊಟ್ಟು ನಮ್ಮ ಪುರುಷೋತ್ತಮ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿ ಇಡೀ ಸಿನಿಮಾ ನಮ್ಮ ಮುನಿಪ್ರಸನ್ನ ಸರ್ ನಾನು ನೆನಪಿಸ್ಕೊತೀನಿ. ಯಾಕೆಂದರೆ ಅವರು ಸ್ವಲ್ಪ ಕಾಲಾಂತರದಾಗ ಸ್ವಲ್ಪ ತಿರೋದ್ರು. ಆದರೂ ಕೂಡ ಇಡೀ ಸಿನಿಮಾನ ಇವತ್ತು ಬೆನ್ನ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದು ಪುರುಷೋತ್ತಮ ಬೈದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇಡೀ ಸಿನಿಮಾಕ್ಕೆ ಸಪೋರ್ಟ್ ಕೊಟ್ಟಿರುವಂಥ ಎಲ್ಲ ಆರ್ಟಿಸ್ಟ್ಗೆ, ಕಲಾವಿದರಿಗೆ ಮತ್ತು ತಾಂತ್ರಿಕ ವರ್ಗದವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಹೀಗೆ ನಮ್ಮ ಟೀಮಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಧನ್ಯವಾದಗಳು, ಕಲಾವಿದರಿಗೆ ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾಕೆಂದರೆ ನಾನು ಹೊಸಬ, ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದು ಇನ್ನೂ ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ದುರ್ಗ ಮಾತಾ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೊಂದು 2 ಡೇಸಲ್ಲಿ ಥಿಯೇಟ್ರಿಗೆ ಬರ್ತಾಯಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಮ ತಂಡವನ್ನು ಬೆಂಬಲಿಸಿ. ಇನ್ನು ಪಾರ್ಟ್ 2 ಮಾಡೋಕ್ಕೆ ಆದಷ್ಟು ಬೇಗ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಗೆಳತಿ, ನನ್ನ ಒಂಥರ ಆತ್ಮೀಯ ಗೆಳತಿ ಪ್ರಿಯಾಂಕಾ ಉಪೇಂದ್ರ ಅವರು ಪ್ರತಿಯೊಂದು ಸಿನಿಮಾ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ರಿಯಲ್ ಫೈಟ್ಸ್ ಆ್ಯಂಡ್ ಎಷ್ಟು ಕಷ್ಟಪಟ್ಟಿದ್ದಾಳೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಫ್ರೆಂಡ್. ಸುಮಾರು ಟೈಮ್ ಲೈನ್ನಲ್ಲಿ ಈ ಸಿನಿಮಾನ ತೆಗೆದಿದ್ದಾರೆ. ಆ್ಯಂಡ್ ಒಂದು ಸ್ಪಾರ್ಕ್ ನೋಡ್ಬೋದು ನಮ್ಮ ಪ್ರಿಯಾನಲ್ಲಿ. ಫೈಟ್ಸ್ ಆಗಿರ್ಬೋದು, ಆಮೇಲೆ ಫೋಟೋಗ್ರಫಿ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಇದನ್ನು ನೋಡಿ. ಡಿಟೆಕ್ಟಿವ್ ತೀಕ್ಷ್ಣನ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸೊ ಸಿನಿಮಾ ನೋಡ್ಕೊಂಡು ಬಂದೆ. ಡಿಟೆಕ್ಟಿವ್ ತೀಕ್ಷ್ಣ ವುಮೆನ್ ಓರಿಯೆಂಟೆಡ್ ಸಿನಿಮಾ. ಇಷ್ಟು ದಿನ ಆಲ್ಮೋಸ್ಟ್ ಮೆನ್ ಓರಿಯೆಂಟೆಡ್ಡೇ ಜಾಸ್ತಿ ಇತ್ತು. ಐ ಥಿಂಕ್ ಪ್ರಿಯಾಂಕಾ ಮ್ಯಾಮಿಂದ ನೆಕ್ಸ್ಟ್ ಎಲ್ಲ ವುಮೆನ್ ಓರಿಯೆಂಟೆಡ್ ಮೂವೀಸೇ ಬರುತ್ತೆ. ನೋಡಿ ತುಂಬ ಖುಷಿ ಆಯಿತು. ಅವ್ರ ಫೈಟಿಂಗ್ ಆಗಿರ್ಬೋದು, ಹರ್ ಗ್ರೇಸ್ ಫಾರ್ ಅವರ್ ಫೈಟಿಂಗ್ ಇವನ್ ದೋ ಇನ್ ಹರ್ ಏಜ್, ನಂಗೆ ತುಂಬ ಖುಷಿ ಆಯಿತು. ಇವತ್ತು ಡಿಟೆಕ್ಟಿವ್ ತೀಕ್ಷ್ಣ ಒಂದು ಸಿನಿಮಾನ ನೀವೇನು ನೋಡಿದ್ರಿ, ಅದರಲ್ಲಿ ವಾಲಿ ಅನ್ನೋ ಪಾತ್ರ ನಾನು ಮಾಡಿದ್ದೀನಿ. ಸೊ ಈ ಪಾತ್ರನ ನನಗೆ
ನಮ್ಮ ನಿರ್ದೇಶಕರು ಮುಖ್ಯವಾಗಿ ನನಗೆ ಸೆಲೆಕ್ಟ್ ಮಾಡಿ ಆ ಪಾತ್ರನ ಕೊಟ್ಟರು. ಇವತ್ತು ಆ ಪಾತ್ರದಿಂದ ನಾನು ಕರ್ನಾಟಕದಲ್ಲಿ ಮನೆ ಮಾತಾಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದು ಆಗುತ್ತೆ, ನೆರವೇರುತ್ತೆ ಅನ್ನೋ ಆಸೆನೂ ಇದೆ, ನಂಬಿಕೆನೂ ಇದೆ. ನಾನೊಬ್ಬ ರಂಗಭೂಮಿ ಕಲಾವಿದನಾಗಿ, ಕಿರುತೆರೆ ನಟನಾಗಿ, ಬೆಳಿತೆರೆ ಮೇಲೆ ಅವಕಾಶ ಕೊಟ್ಟಂತಹ ನಮ್ಮ ರಘು ಸರ್ಗೆ, ಅಂದರೆ ನನ್ನ ಅಣ್ಣ ಅಂತಲೇ ಕರೆಯೋದು, ಡೈರೆಕ್ಟ್ರು ರಘು ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಪುರುಷೋತ್ತಮ್ ಸರ್ಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಸಿನಿಮಾ, ನಾನು ಈ ಸಿನಿಮಾದಲ್ಲಿ ಒಂದು ಪ್ರಸಾದ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದ್ಭುತವಾಗಿ ಬಂದಿದೆ ಸಿನಿಮಾ ಮಾತ್ರ.